ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಭಾನುವಾರ ಕೂಡ ಪ್ರತಿ ಭಾನುವಾರ ಕೂಡ ನಾನು ಬಂದೇ ಬರ್ತೇನೆ. ಸೊ ಸ್ವಲ್ಪ ಕಿರಿಕಿರಿ ಮಾಡಲಿಕ್ಕೆ ಈ ಒಂದು ಎಪಿಸೋಡೇ ಒಂದು ಸ್ವಲ್ಪ ನಂಬರ್ಸ್ಗೆ ಕಿರಿಕಿರಿ ಮಾಡ್ತಾ ಇರ್ತವೆ. ಆ್ಯಂಡ್ ಈಗಾಗಲೇ ತುಂಬ ವಾಟ್ಸಪ್ನಲ್ಲಿ ತುಂಬ ನಂಬರ್ಸ್ ಬರ್ತಿದೆ ವಿತ್ ಕಾನ್ಸೆಪ್ಟ್. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಕೆಲವೊಮ್ಮೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾತಾಡ್ತೀವಿ ಆ್ಯಂಡ್ ಕೆಲವರಿಗೆ ಕಾನ್ಸೆಪ್ಟ್ ಇರಲ್ಲ, ಕಾನ್ಸೆಪ್ಟ್ ಪ್ಲ್ಯಾನ್ಸ್ ಇರಲ್ಲ. ಸೊ ನೋ ಪ್ರಾಬ್ಲಮ್, ಅದರಲ್ಲಿ ನಾವು ಕಾನ್ಸೆಪ್ಟನ್ನು ಪ್ಲ್ಯಾನ್ ಮಾಡ್ತೇವೆ. ಓಕೆ, ಸೊ ಇವತ್ತಿನ ಎಪಿಸೋಡ್ನಲ್ಲಿ ಎಷ್ಟು ಜನರಿಗೆ ನಾವು ಪ್ರ್ಯಾಂಕ್ ಮಾಡ್ತೇವೆ ಅಂತ ನೀವೇ ನೋಡಿ ಬನ್ನಿ. ಓಕೆ ವೀಕ್ಷಕರೇ, ಈಗ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ನವೀನ್. ಓಕೆ, ಸೊ ಇವರ ನಂಬರ್ ಕೊಟ್ಟಿರೋದು ಪ್ರಸಾದ್. ಆ್ಯಂಡ್ ನವೀನ್ ಏನು ಜಾಬ್ ಮಾಡ್ತಿದ್ದಾರೆ ಅಂದರೆ ಅವರು ಫೋಟೋಗ್ರಫಿ, ವಿಡಿಯೋಗ್ರಫಿ ಮತ್ತು ಡೆಕೋರೇಷನ್ಸ್ ಸೊ ಇದೆಲ್ಲ ಮಾಡ್ತಾರೆ. ಸೊ ಕಾನ್ಸೆಪ್ಟ್ ಏನಿಲ್ಲ. ಸೊ ನಮ್ಮ ಒಂದು ಮನೆಯಲ್ಲಿ ಫಂಕ್ಷನ್ ಇದೆ, ಒಂದು ಮದುವೆ ಫಂಕ್ಷನ್ ಇದೆ. ಸೊ ಅದಕ್ಕೆ ಫೋಟೋಗ್ರಫಿ ಕೂಡ ಬೇಕಿದೆ, ವಿಡಿಯೋಗ್ರಫಿ ಬೇಕಿದೆ ಆ್ಯಂಡ್ ಡೆಕೋರೇಷನ್ ಕೂಡ ಬೇಕಿದೆ ಅಂತ ಹೇಳೋಣ. ಸೊ ಆದರೆ ಆ ಒಂದು ಪ್ಯಾಕೇಜ್ ಏನು, ಎಷ್ಟು ಬಜೆಟು, ಎಷ್ಟು ಹಣ ಖರ್ಚಾಗುತ್ತೆ ಅಂತ ಒಂದು ಕಾನ್ಸೆಪ್ಟು. ಆ್ಯಂಡ್ ನಮ್ಮದು ಲೆವೆಲ್ ಏನಂದರೆ 50,000ಗಿಂತ ಕಮ್ಮಿ. ಓಕೆ, ಸೊ 50,000ಇಂದ ಕಮ್ಮಿ ಮಾಡಬೇಕಾದ್ರೆ ಮಾಡ್ತೀವಿ, ಇಲ್ದಿದ್ರೆ ನೋ ಪ್ರಾಬ್ಲಮ್ ಅಂತ. ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ನವೀನ್ ಜೊತೆ ಮಾತಾಡಬೇಕು. ಸೊ ನವೀನ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ ನೋಡೋಣ ಬನ್ನಿ. ಹಲೋ, ನಮಸ್ತೆ. ನಮಸ್ತೆ ನವೀನ್ ಅವರೇ, ನಮಸ್ತೆ. ಯಾನ್ ಸತೀಶ್ ಬಂದೆ ಉಡುಪಿಡ್ದೆ. ನಂದು ಸತೀಶ್ ಬಂದು ಉಡುಪಿಡ್ದೆ. ಅವೇ ಯಾನಿರೋಜಿ ಆಲ್ಬಮ್ ತೋಂತೆ ಮೇರೆ ಐಟಿನ ಒಂಜಿ ನಂಬರ್ ಇತ್ತನೆ. ಅಂಚ ಬಾರಿ ಖುಷಿ ಅಂಡ್ ಫೋಟೋಸ್ ಪೂರ ತೂದು ಎಂಗಲ್ಲೊಂಜಿ ಎಲ್ಲಂಜಿ ಮದ್ಮೆ ಉಂಡು ಮೇರೆ ಮುಲ್ಪನೆ ನಮ್ಮ ಅಂಬಲ್ಪಾಡಿದ ಉಲೈ ಅವು ಒಂದುಂಡತ್ತೆ ಸಂಪಿಗೆ ನಗರದಲ್ಪ ಡೇಟ್ ಪನ್ಪೆ ಪಂಡ ಆಲ್ರೆಡಿ ಇತ್ತ ಫಿಕ್ಸ್ ಆವೊಂದುಂಡು. ಒಂಜಿ ಏಪ್ರಿಲ್ ದಂಚಿ ಓವು ಸತೀಶ್ ಬಂದ್ ಯಾನಿರ್ನ ಆಲ್ಬಮ್ ತೋಂದುತ್ತೆ ಎನ್ನ ಫ್ರೆಂಡ್ ಪ್ರಕಾಶ್ ಬಂದುರ್ಲಿರ ಅರ್ನೊಂಜಿ ಆಲ್ಬಮ್ ಇಂಚನೆ ತೋಂದುಪ್ನಾಗ ಮದ್ಮೆದ ಬಾರಿ ಖುಷಿ ಆಣೆಂಗ ಆಲ್ಬಮ್ ಪೂರ. ಪ್ರಕಾಶ್ ಮೇರ ಅಂಬಾಗಿಲ್ದಾರ್ ಓವು ಅಂಬಾಗಿಲ್ಲ ಪ್ರಕಾಶ್ ಬನ್ನಿ ಎನ್ನ ಫ್ಯಾಮಿಲಿ ಮೆಂಬರ್ ಆರ್ ಅರ್ನ ಕಸಿನ್ ನ ವೆಡ್ಡಿಂಗ್ ದ ಒಂಜಿ ಫೋಟೋ ತೋಂದಿದ್ದಾನೆ ಗೊತ್ತಾಂಡೆ. ಸೊ ಎಂಕ್ ಬಾರಿ ಖುಷಿ ಅಂಡ ಒಂದು ಪೂರ ತೂದು ಇನ್ನ ಫೋಟೋಸ್ ಪೂರ ಎಡ್ಡ ವರ್ಕ್ ಮಾಡ್ದಾರೆ. ಓ ಸರ್ ಪ್ರಕಾಶ್ನ ಆಯ್ತು ಎನ್ನ ಫ್ರೆಂಡ್ ಪ್ರಕಾಶ್, ಬಟ್ ಎನ್ನ ಕಸಿನ್ ಫ್ರೆಂಡ್ ಪ್ರಕಾಶ್ನ ಕಸಿನ್ ಗೊತ್ತಾಣದೆ. ಸೊ ಆಯ್ತ ಶೀಟಿಗೆ ಪೂರ ಏತಾಪುಂಡು ಶೀಟಿಗೆ ಏತಾಪುಂಡು ಮೇರೆ ನವೀನರೇ ಮದ್ಮೇನ ಪುದರ ಅರುಣ್ ದಯಗಿರಿ ಪಂಡ ಸರ್ಚ್ ಮಾಡ್ತಂದುಲ್ಲ ಕಂಪ್ಯೂಟರ್ ಇಜದೆ ಮದ್ಮೇದ್ ಐತ ನಿಯರ್ಲಿ 1.5 year ಅಂಡ್ ಮೊನ್ನೆ ಆನಿವರ್ಸರಿ ಇತ್ತು ನಾಗಲ್ಲ ಅಂಚ ಓಕೆ ನವೀನರ ಹೆಂಗಿತ್ತೆ ರೇಟ್ ಬಲ್ಲೆ ಒಂಜಿ ಫೋಟೋಸ್ ಒಂಜಿ ಶೀಟಿಗೆ ಸಿಗತ್ತಾಪುಂಡು ಬಕ್ಕ ವಿಡಿಯೋ ಎಲ್ಲ ಮಲ್ಪರತ್ತೀರ ವಿಡಿಯೋ ಪ್ಲಸ್ ಡೆಕೋರೇಷನ್ ಎಲ್ಲ ಮಲ್ಪರತ್ತೆ ಡೆಕೋರೇಷನ್. ಓಕೆ ಆ ಡೆಕೋರೇಷನ್ ಇತ್ತ ಈಗ ಒಂಜಿ ಏತ್ ಸಾಧಾರಣ ಆಪುಂಡು ಹೆಂಗಿತ್ತೆ ಡೆಕೋರೇಷನ್ ವಿಡಿಯೋ ಪ್ಲಸ್ ಫೋಟೋಸ್ ಫುಲ್ ಬೋರ್ಡ್ ಸರ್ ಇಂಕ ಪಂಡ ಎಂಕಲ್ಲ ಇಡೀ ಹಾಲ್ಗ್ ಬಕ್ಕ ಇನ್ನ ಇಲ್ಲಾಗ್ಲ ಡೆಕೋರೇಷನ್ ಮಲ್ಪುಡು ಸರ್ ಅಂಚ ಇಲ್ಲೇ ಮುಲ್ಪ ಇನ್ನ ಸಂಪಿಗೆ ನಗರ್ ಉದ್ಯಾನದಲ್ಲೇ ಪೋಪ್ನದೆ ಅಲ್ಪ ಪಿತ್ರೋಡಿ ಕೈತಲೆ ಬಕ್ಕ ಶಾಮಿಲ್ ಇಡ್ ಮತ್ಮೆ ಗೊತ್ತಾಂಡಿ ಬಕ್ಕ ಇಡೀ ಹಾಲ್ ಫುಲ್ ಪೂ ಗೊತ್ತಾಂಡೆ ಎಂಕುಲ್ ಪಂಡ ಏನೋ ಗೊತ್ತಾನೆ ಎಂಕಲ್ನ ಪಂಡ ಮೇರೆ ಲಾಸ್ಟ್ ಒಂಜಿ ಮದ್ಮೆ ಅಂಚ ಎಂಕಲ್ ಒಂಜಿ ಫ್ಯಾಮಿಲಿ ಗೊತ್ತಾಂಡೆ. ಸೊ ಫುಲ್ ಗ್ರ್ಯಾಂಡ್ ಮಲ್ಪುಡು ಮೇರೆ ನವೀನರೇ
ಅಂಚ ಇತ ಡೆಕೋರೇಷನ್ ಐಟಮ್ಸ್ ಪೂರ ಎಂಚಾರ್ ಖಾಲಿ ಪೂತ ಮಾತ್ರ ಅತ್ತೆ ಬೇತೆ ಟೈಪ್ಸ್ ದ ಈ ಟ್ಯಾಬ್ಲೋ ಟೈಪ್ ದ ದಾಲ ಉಂಡ ಅಂಚ ಪೂರ ಮಲ್ಪೋರ ಕುದುರೆ ಅಂಚ ಪೂರ ದಾಲ ಉಂಡ ಇಚ್ಚದ ಓಕೆ 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 ಸೊ ಮಲ್ಲೇಜಿ ಏಕಲೆಗೆ ಓ ದದೆ ದಾ ಸರ್ ಒಂಜಿ 5 ನಿಮಿಷ ಯಾನೊಂಜಿ ಆಯ್ತಾ ಡೀಟೇಲ್ಸ್ ಒಂಜಿ ಪಂದ್ ಬಿಡ್ಪೆ ಸರ್ ಅವಿತ್ತೆ ಟೋಟಲ್ ಅದಿತ್ತೆ ಏತ್ ಖರ್ಚು ಟೋಟಲ್ ಏತ್ ಬಜೆಟ್ ದಿವ್ಡಪ್ ನಮ್ಮ ಕಿತ್ತ ಫೋಟೋ ಪ್ಲಸ್ ಇರ್ನ ಡೆಕೋರೇಷನ್ ಬೇಕು ಉಂದೇಕ್ ಪೂರ ಅತಿರ್ನ ಒಂಜಿ ಬಜೆಟ್ ಒಂಜಿ 3 lakhs ಮುಟ್ಟ ಪೋವಾ ಇಂಚ ಒಂಜಿ 2 hour 1.5 hour ಅತ್ತೆ ಎಂಕ್ ಪಂಡ ಮ್ಯಾಕ್ಸಿಮಮ್ ಅದ ಐತೇನ ಗೊತ್ತಿನ ಎಂಕೊಂಜಿ 50,000 ಯಾವಡು ಸರ್ ಓ ಓ ಸರ ಅದೇ ಫೋಟೋಗ್ರಾಫಿ ವಿಡಿಯೋ ಬಗ್ಗೆ ಇರೋ ಫುಲ್ ಡೆಕೋರೇಷನ್ ಫುಲ್ ಕಮ್ಮಿ ಮಲ್ತದ ಇರ್ ಮಲ್ಪುಡ್ದು ಯಾಪಣ್ಣ ಹೆಂಗೊಂಜಿ ಮೇರ್ಲ ಪಂಡೇರ್ ಪ್ರಕಾಶ್ ಇರ್ಲ ಆರ್ ಕಮ್ಮಿ ಮಲ್ತು ಮಲ್ಪೇರ್ಗೆ ಅಂಚಾದ್ ಯಾನಿರೆ ಕಾಲ್ ಮಲ್ತು ಹೆಂಗಿತ್ತ ಟೋಟಲ್ ಇರನಿತ್ತೆ ಕಮ್ಮಿ ಹೆಂಕೋರೋಡು ಗೊತ್ತಾಣದೆ ಪ್ರಕಾಶ್ ಕಸಿನ್ ನವೀನರ್ರೆ ಇದೇನೇ ಗೊತ್ತಿರ ನವೀನ್ರೆ ಇತೆ ಇರ ಟೋಟಲ್ ಪೂರಕ್ಲೆಲ್ಲ ಕಮ್ಮಿ ಮಲ್ಪೋರ ಅಂಚ ಓ ಅತ್ತ ಇರಗೆ ಅರ್ನ ಬಗ್ಗೆ ದಯಕ್ ಬರೋಡು ಇತ್ತೆ ಯಾನ್ ಇರಡ ಬಿಸ್ನೆಸ್ ಮಲ್ತನ್ ಗೊತ್ತಾನತೆ ಇರಗೆ 50,000 ಬೋರ್ಡ್ ಇರ್ಗೆ ದಿಯೋನ್ಲೆ ಇಜನೆ ಇರಗೆ ಇದು ಹಂಸಾನಿ ಬರೋ ಪಾತ್ರನ ಅಗತ್ಯ ಇಜ್ಜು ಗೊತ್ತಾನತೆ ಯಾನ್ ಮೂಲ ಕಾಸು ಖರ್ಚು ಮಲ್ತಂದುಲ್ಲ ಈ ರೀತಿ 50,000 ಇರ್ ಮಲ್ಪುಡಿ ಗೊತ್ತಾನತೆ ಹೆಂಗೆ ಕಮ್ಮಿ ಡಾವುಡು ಇರ್ನ ಪುದ್ದಾರ ಪಂಡೆ ಓ ಏನೇ ಏರಿ ಎಕಡೆ నుంచి ಏರಿ ಪರಂದುಲ್ಲ మరి ఇరగి దాది సొయండి ಅತ್ತ ಎಕ್ಸ್ಕ್ಯೂಸ್ ಮೀ ಇರು ತುಲೆ ಎಕ್ಸ್ಕ್ಯೂಸ್ ಮೀ ಇಂಚಪುರ ಪಾತ್ರಡ್ಚಿ ಗೊತ್ತಾಡದೆ ಈರ್ನ ದಾಲ ಇತ್ತನ ಕರೆಕ್ಟ್ ಬರ್ಲೆ 50,000 ಇತ್ತನ 50,000 ಮಲ್ಪಲೆ ಏಜನ್ 30,000 ತುಲೆ ಅಂಡಲ್ ಮಲ್ಪುಡಿ ಈರ್ ಮಲ್ಪುಡು ಗೊತ್ತಾಡ ದಾದೆ ಏರ ನಂಬರ ಎನ್ನನೆ ನಂಬರ್ ಮಾರೆ ಏರ ನಂಬರ್ ಕಾಲ್ ಮಲ್ಪರ ಅಪ್ಪಡಿ ಏನ ಮಲ್ಪುವರ ಇಜ್ಜ ಮಾರು ಓ ಅಣ್ಣ ಹಲೋ ಮಲ್ಪುವರ ಡ್ರೋನ್ ಬೋರ್ಡು ಕ್ರೇನ್ ಪೂರ ಜಬ್ಡವನ ಅಂಚಪುರ ಎಂಕ್ ಬೋರ್ಡು ಗೊತ್ತಾಡತೆ ಇರಗೆ ಆಪುಡೆ ಜಪಲ್ಲೆ ಇನ್ನೊಂದು ನಂಬರ್ ಕೊಡ್ತಾರ ಮಾರ ಆ ಜನಕ್ಕಿಂತ ದರ್ಪುಡೆ ಎಂಕಿತ್ತೆ ಅತೀರು ಉಂದಟೇನೆ ಹೇಳ್ವಾರತ್ತ ಮಾರ ಏರಂದು ಇರಗೆ ಸಹಜೇರಿ ಈಗ ಆರ್ಡರ್ ಬಿಡ್ಚಾ ಏನೇ ಇರ ಬಾಯ್ ಬಿಡ್ಬೋದಿಲ್ಲ ಇರ ಬಾಯ್ ಡೇಂಜಿನ ಕಪ್ಪೆದಿ ಒಂದರ ಅಂಚ ಇರುತ್ತೆ ಬೆಚ್ಚಾಪರಂಜನ್ಯ ಬೆಚ್ಚಾಪು ಜರದೆ ಮತ್ತೆ ಎಂಕ್ ಬೆಚ್ಚಾಪು ನಿರಡ ಮಾತ್ರ ಕೈಕ್ ಬನ್ಯಾನ್ ಎಂಕ್ ಬೆಚ್ಚಾಪನತೆ ಈ ದಾಲ ಅಲ್ಪಲೆ ಕಾಪಿಚಿ ಇರೆಗೆ ಆಪುಂಡ ಇಡೆ ಬರ್ರ ಆಪುಂಡ ಇರೆಗೆ ಅತ್ ಒಂತ ಇಡೆ ನಮ್ಮ ಚಿಟ್ಪಾಡಿದಲ್ಪ ಸರ ಚಿಟ್ಪಾಡಿದಲ್ಪ ಬರ್ತದೆ ನಮ್ಮ ಸ್ಪಂದನ ಟಿವಿ ಆಫೀಸ್ ಉಂಡತೆ ಅಲ್ಪ ಬತ್ತದ ಪಾತೆ ಎರಡ ಅಂಚ ನಮಸ್ತೆ ನವೀನ್ ಸರ್ ನಮಸ್ತೆ ಒಂದು ಕಾರ್ತಿಕ್ ಬಂದ್ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಕಾಲ್ ಮಾಡ್ತಂದುಲ್ಲೆ ಓಕೆ ಸೊ ಇರ ನಂಬರ್ ಕೋರ್ನಿ ಪ್ರಸಾದ್ ಅವೇ ಚೂರು ಮಂಗೆ ಬರ್ಬೋಗಿನಿ ಅಣ್ಣ ಇರು ಓಕೆ ಸೊ ನವೀನ್ ಸರ್ ಯಾಂದಾದ ಗೊತ್ತಿನ ಈರ್ ಬೆಚ್ಚ ಬರ್ತುಯಿನಿ ಬಟ್ ಈರ್ ಬೆಚ್ಚನೆ ಆಪುಜಾರ್ ದಾಗ ನವೀನ್ ಸರ್ ಓಕೆ ಗೊತ್ತಾಂಡ್ ಸೊ ಎಂಕು ಟ್ರೈ ಮಲ್ತ ಮಸ್ತ್ ಇರೇನ್ ಬೆಚ್ಚ ಆಲ್ ಬರಕ್ ಬಟ್ ಇರ್ ಬೆಚ್ಚ ಆಯ್ಜಾರ ಬಾರಿ ಖುಷಿ ಆಂಡ್ ಇರ್ ಇಂಚೆ ಉಪ್ಲೆ ಸರ್ ಅವೇ
ಓಕೆ ನವೀನ್ ಸರ್ ಈದ್ ಪೂರ ಮಲ್ತಿನಿ ಎಂಕುಲು ಪ್ರಾಂಕ್ ಬೇಜಾರ್ ಬರ್ಬೋಡ್ಚಿ ಓಕೆ ಓಕೆ ಇರ ನಂಬರ್ ಕೋರ್ನಿ ಪ್ರಸಾದ್ ಅವೇ ಓಕೆ ಸರ್ ಬಾಯ್ 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 ಬಾಯ್. ಓಕೆ ವೀಕ್ಷಕರೇ, ಈಗ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಗಿರೀಶ್. ಸೊ ಇವರು ಸಿರ್ಸಿ ಅವರು, ಇವ್ರ ನಂಬರ್ ಕೊಟ್ಟಿರೋದು ಮನೋಜ್. ಆ್ಯಂಡ್ ಗಿರೀಶ್ ಅವರಿಗೆ ನಾಳ್ದು ಮೇ 6 ತಾರೀಕಿಗೆ ಮದುವೆ. ಓಕೆ, ಸೊ ಮದುವೆ ಅಂತ ಹೇಳಿದರೆ ಒಂದು ಸ್ವಲ್ಪ ಜಾಸ್ತಿ ಟೆನ್ಷನ್ ಇರುತ್ತೆ. ಸೊ ಆ ಟೆನ್ಷನಲ್ಲಿ ಇರುವಾಗಲೇ ಜಾಸ್ತಿಯಾಗಿ ಏನಾದರೂ ಒಂದು ವಿತೌಟ್ ರೀಸನ್ ಯಾರಾದರೂ ಕಾಲ್ ಮಾಡಿಕೊಂಡು ಕಿರಿಕಿರಿ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಒಂದು ಸಿಂಪಲ್ ಕಾನ್ಸೆಪ್ಟು, ಒಂದು ನನ್ನ ತಂಗಿಗೆ ನೀವು ಮೋಸ ಮಾಡಿದರೆ ನೀವು ಯಾವ ಥರ ಮದುವೆ ಆಗ್ತೀರಾ ಅಂತ. ಓಕೆ ನೋಡೋಣ ಗಿರೀಶ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ, ಬನ್ನಿ. ಹಲೋ ಗಿರೀಶ, ಎಲ್ಲಿದೆ? ಎಲ್ಲೇ ಅಲ್ಲ, ನೀನು ಎಲ್ಲಿದೆ ಹೇಳು? ಎಲ್ಲೇ? ಬೆಂಗಳೂರಾ? ಬೆಂಗಳೂರಿಗೆ ಏನ್ ಮಾಡ್ತಿದ್ದೆ ಅಲ್ಲಿ? ಕುತ್ಕೊಂಡಿದ್ದು. ಮದುವೆ ಯಾವಾಗಿನಿಂದ? ಮೇ 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 ತಿಂಗಳಲ್ಲಿ ಮದುವೆ ಅಲ್ಲ ನಿಂಗೆ? ಮೇ 6ಕ್ಕೆ ಪರ್ಚೇಸ್ ಎಲ್ಲ ಆಯ್ತಾ? ಡ್ರೆಸ್ ಪರ್ಚೇಸ್ ಆಯ್ತಾ ನಿಂದು? ಪರ್ಚೇಸ್ ಆಯ್ತಾ ನಿಂದು? ಡ್ರೆಸ್ ಪರ್ಚೇಸ್ ಆಯ್ತಾ ಮದುವೆದೆಲ್ಲ? ಹೇಳಿ ಆಮೇಲೆ ಮಾತಾಡೋಣ. ಅರುಣ್ ಅಂತ. ಎಲ್ಲಿಂದ? ಅರುಣ್ ಫ್ರೆಂಡ್ ತಿಲಕ್. ಹಲೋ, ಅರುಣ್ ಫ್ರೆಂಡ್ ತಿಲಕ್ ರಾ? ಅರುಣ್ ಫ್ರೆಂಡ್ ತಿಲಕ್. ಯಾವ ಅರುಣ್? ಯಾವ ಅರುಣ್ ಅಂತ ಗೊತ್ತಾಗಿಲ್ಲ. ಯಾರು? ನಾನಾ? ಬೆಂಗಳೂರು. ಸರಿ, ಅರುಣ್ ಯಾವ ಅಂತ ಗೊತ್ತಾಗಿಲ್ಲ. ನಿಂಗೆ ಯಾಕೆ ಮಾರ ಅರುಣ್? ಹಲೋ ಹಲೋ ಹೇಳು. ಏನು ಹಲೋ? ಏನ್ ಮಾತಾಡ್ತಿ ಹೇಳು. ನನ್ಗೆ ಆವಾಜ್ ಆಗ್ತಿದ್ಯಾ? ಏನ್ ಆವಾಜ್? ಏನ್ ಆವಾಜ್? ಏನ್ ಎಷ್ಟ ನೀನು? ಅಲ್ಲ ಯಾರು ನೀನ್? ರಿತಿಕ್ ರೋಷನಾ ಮಗನೇ? ಹಲೋ, ಏನಂತ ಏನ್ ಆಡ್ತಾ ಇದ್ದೀಯ ಈಗ ನೀನು? ನೀನ್ ಯಾವಾಗ? ಮೇ 6ಕ್ಕೆ ಮದುವೆ ಅಲ್ಲ ನಿಂದು? ಯಾರಂತ ಉಡಿಸ್ ಮಾಡ್ಬಿಡ್ತೇನೆ. ಉಡಿಸು ನಿನ್ನ. ಯಾರಂತ ಹೇಳಿ? ಉಡಿಸೆ. ಸರಿಯಪ್ಪ, ಮಾಡ್ಕೋ. ಏನ್ ಗೊತ್ತಾ, ನೀನು ಮದುವೆ ಆಗುದು ಹೇಗಂತ ನೋಡ್ತೇನೆ ನಾನು, ಆಯ್ತಾ? ನೀನ್ ನನ್ನ ತಂಗಿಗೆ ಮೋಸ ಮಾಡಿದೆ ಅಲ್ವಾ? ಯಾರಂತ ಮಾತಾಡ್ತೀಯ? ಯಾರು ನಿನ್ ತಂಗಿ ಅಂತ ಹೇಳು. ತಂಗಿಗೆ ಮೋಸ ಮಾಡ್ಕೊಂಡು ಈಗ ಬೇರೆ ಮದುವೆ ಆಗ್ತಿದ್ಯಲ್ಲ? ಯಾರಂತ ಹೇಳಬೇಕು? ನನ್ ಜೊತೆ ಎಲ್ಲ ಫೋಟೋ ಇದೆ, ಎಲ್ಲ ಇದೆ. ನೀನು ಯಾವಾಗ ಯಾವತ್ತು ಏನೋ ಮೇ 6ಕ್ಕೆ ಮದುವೆ ಆಗ್ತೀಯಲ್ಲ, ನೀನ್ ಮೇ 6ಕ್ಕೆ ಮದುವೆ ಆಗೋ, ಮತ್ತೆ ನೋಡು ಅಲ್ಲೇ ಕರ್ಕೊಂಡ್ ಬಂದು ಮದುವೆ ಮಾಡಿಸ್ತೇ ಮಗನೇ. ಓಕೆನಪ್ಪ, ಮಾಡ್ಕೊಂಡು ಹೋಗು. ಆಯ್ತಾ? ನಿಂದು ಭಾರಿ ಆಗತ್ತಲ್ವಾ? ಓಕೆನಪ್ಪ. ಏನ್ ಓಕೆನಪ್ಪ ಅಂತ ಏನ್ ಮಾತಾಡ್ತೀನಿ ನೀನ್ ಹೇಳು? ಏನ್ ಹಂಚ್ಕೊಂಡಿದ್ದೆ ನೀನು ಮಗನೇ? ಯಾರಂತ ಹೆಸರು ಹೇಳ್ಕೊಂಡು ಆಮೇಲೆ ಮಾತಾಡೋ. ಹೆಸರು ಹೇಳಿದಲ್ಲ ನಿಂಗೆ. ನಾನು ಟಿವಿ ಚಾನಲ್ ಕುತ್ಕೊಳ್ತೇನೆ. ನಿನ್ ಹೆಸರು ಹೇಳ್ಕೊಂಡು ಮೇ 6 ತಾರೀಕಿಗೆ ಬೆಳಿಗ್ಗೆಯಿಂದ ಸಂಜೆ ತನಕ ನಾನು ಟಿವಿಯಲ್ಲಿ ಇರ್ತೇನೆ, ಆಯ್ತಾ? ಲೈವ್ ಕೊಡ್ತಾ ಇರ್ತೇನೆ, ಫೇಸ್ಬುಕ್ ಲೈವ್ ಕೂಡ ಕೊಡ್ತೇನೆ ಮಗನೇ. ಯಾರು ಅಂತ ಹೇಳ್ಬೇಕು. ಯಾರು ಹೇಳಿ? ನಿಂಗೆ ಯಾಕೆ ಮರ? ನಿಂಗೆ ಯಾಕೆ? ನನ್ ತಂಗಿ ಜೊತೆ ನೀನು ಎಲ್ಲೆಲ್ಲೂ ಸುತ್ತಾಡಿದಿ. ಈಗ ಬೇರೆ ನಾನು ಹುಡುಗಿದ ಅಣ್ಣ ಮರ. ಹುಡುಗಿದ ಅಣ್ಣ ನಾನು. ಹುಡುಗಿದ ಅಣ್ಣ ಮಾತಾಡ್ತಿದ್ದೆ ನಾನು. ಮಗನೇ, ನೀನು ಯಾವ ತರ ಮದುವೆ ಆಗ್ತದೆ ಅಂತ ನೋಡ್ತೇನೆ, ಆಯ್ತಾ? ಆಯ್ತಾ? ನೀನು ಈಗ ಬೆಂಗಳೂರಲ್ಲಿ ಇದೆಯಲ್ಲ? ಸರಿ, ಇವಾಗ ಏನಪ್ಪ ಹೇಳು, ಅದರ ಹೇಳು. ರೀಸನ್ ಏನಿಲ್ಲ, ನೀನು ಮದುವೆ ಆಗಷ್ಟೇ. ಹಲೋ ಹಲೋ ಹೇಳು. ಯಾರು ಬೇಕು? ಏನ್ ಬೇಕು? ನಂಗೆ ನೀನ್ ಬೇಕು. ನಾಟಕ ಮಾಡ್ಬೇಡ. ನನ್ ತಂಗಿಗೆ ಬಾಳ್ ಕೊಡ್ಬೇಕು ನೀನು. ನನ್ ತಂಗಿಗೆ ಬಾಳ್ ಕೊಡ್ಬೇಕು, ಇಲ್ದಿದ್ರೆ ಉಡಿಸ್ ಮಗನೇ. ಉಡಿಸ್ ಮಾಡ್ಕೊಂಡ್ ಹೋಗ್ ಮಾಡ. ಯಾವಳ ನೀನು ಏನ್ ಗೊತ್ತಾ,
ನೀನು ಚೆನ್ನಾಗಿ ಸುತ್ತಾಡಿ ಹಾ ಚೆನ್ನಾಗಿ ಸುತ್ತಾಡಿ ಈಗ ಯಾವಾಗ ನಾನು ಫೋನ್ ಮಾಡಿದೀನಿ ಬೇಕಲ್ಲ ಸುಳ್ಳು ಹೇಳಿ ನಾಟಕ ಆಡ್ಬೇಡ. ನೀನ್ ನಾಟಕ ಆಡ್ಬೇಡ ಮಗನೇ. ಇವನ ಉಡಿಸ್ ಮಾಡ್ತಾರೆ ಆಯ್ತಾ ಗಿರೀಶ. ನಿನ್ ಮೇಲೆ ಕಂಪ್ಲೇಂಟ್ ಆಗಿದೆ ಆಯ್ತಾ, ನಿನ್ ಮೇಲೆ ಕಂಪ್ಲೇಂಟ್ ಆಗಿದೆ. ಮತ್ತೆ ಟಿವಿ ಚಾನಲ್ ಅವ್ರು ಕರೆದಿದ್ದಾರೆ. ಬೆಳಿಗ್ಗೆಯಿಂದ ಸಂಜೆ ತನಕ ಕೂತ್ಕೊಳ್ತೇನೆ ನಿನ್ ಮದುವೆ ಟೈಮಲ್ಲಿ ಆಯ್ತಾ. ನೀನ್ ಈ ತರ ಮಾಡಿ ಎಷ್ಟು ಜನರ ಹುಡುಗಿರದ್ದು ಬಾಳೆ ಎಲ್ಲ ತೆಗ್ದಿದ್ಯಾ ಅಂತ ಯಾರಿಗ್ ಗೊತ್ತು. ನಾಳೆ ಬರ್ತಾ ಇದೀನಿ ಊರಿಗೆ. ಬಾ 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 ಬಾ. ಯಾವಾಗ ನಾಳೆ ಬರ್ತೀನಿ. ನಾಳೆ ಬರ್ತೀಯಾ? ನಾಳೆ ನೀನು ಓದಿ ಅಂತ ಆಯ್ತಾ. ಆಯ್ತಾ ನೀನು ಎಲ್ಲಿ ಸಿಕ್ಕೇಳು? ಮನೆಗೆ ಬಾರ. ಮನೆ ಯಾಕೆ ನಿಂಗೆ? ನೀನ್ ರೋಡಲ್ಲಿ ಬರ್ತಿರುವಾಗ ನಿನ್ನನ್ನು ಉಡಿಸ್ ಮಾಡ್ತೇನೆ ಆಯ್ತಾ. ಆಯ್ತು ಆಯ್ತಾ ನೀನು ಯಾವ್ದ್ರಲ್ಲಿ ಬಸ್ಸಲ್ಲಿ ಬರೋದ ಗಾಡಿಯಲ್ಲಿ ಬರೋದು ಹೇಳು? ಬನ್ನಿ ಉಡಿಸ್ ಮಾಡಲ್ಲ. ಯಾವತ್ ಬಂದ್ರೇನು? ಯಾವ್ದ್ರ ಬಂದ್ರೇನು ಉಡಿಸ್ ಮಾಡೋಲ್ಲ. ಉಡಿಸ್ ಮಾಡ್ತೀನಿ ಅಂತೀಯಲ್ಲ ನೀನೇನ? ಹೌದು. ಸರಿ. ಯಾಕೆ ಹೆದರಿಕೆ ಆಗತ್ತಾ? ಒಬ್ನೇ ಬರೋದ್ ನಾನು ಆಯ್ತಾ. 4 ಜನ ಅಲ್ಲ, ಒಬ್ನೇ ಸಾಕು ನೀನು ಉಡಿಸ್ ಮಾಡ್ಲಿಕ್ಕೆ. ಮಾತಾಡಿದ್ ನೀನು ಆಯ್ತಾ. ಆಯ್ತಾ ಮಾತಾಡ್ತಾ ಇರೋದು ನೀನು ಆಯ್ತಾ. ಆಯ್ತಾ ಆಯ್ತಾ. ನೀನ ಮಂಗನ್ ತರ ಮಾತಾಡ್ತಿದ್ದೆ ಅಷ್ಟೇ. ಮಂಗನ್ ತರ ಮಾತಾಡೋದು ಯಾರೋ ಗೊತ್ತಾಯ್ತು. ತೆಗಿತೇನ್ ಬಂದು ಇಲ್ಲಿ ಆಯ್ತಾ. ನೀನು ಮಾತಾಡ ನೀನು ಎಷ್ಟು ಮಾತಾಡ ಅಷ್ಟೇ. ಎಷ್ಟು ಹುಡುಗಿರಿಗೆ ಮೋಸ ಮಾಡಿ ಲೈಫ್ ಎಲ್ಲ ಹಾಳು ಮಾಡಿ ಬಿಟ್ಟಿದ್ ಯಾರಿಗ್ ಗೊತ್ತು. ಆ ಹುಡುಗಿ ಲೈಫ್ ಎಲ್ಲ ತೆಗಿತಿಯಲ್ಲ. ಆ ಹುಡುಗಿದ ಲೈಫ್ ಯಾಕೆ ತೆಗಿತೀಯ ಮಾರ? ನಾಚಿಕೆ ಆಗ್ಬೇಕು ನಿಂಗೆ. ಮೋಸಗಾರ ವಂಚಕ. ಏನೋ ಹಲೋ, ಏನ್ ಸೈಲೆಂಟ್ ಆಗಿದ್ಯಾ? ಬೆಂಗಳೂರಲ್ಲೇ ಇರು ಆಯ್ತಾ. ನೀನ್ ನಾಳೆ ಬರ್ಬೇಡ. ನಾನೇ ಬೆಂಗಳೂರಿಗೆ ಬಂದು ಉಡಿಸ್ ಮಾಡ್ತೇವನ ಆಯ್ತಾ. ಹಾಗಾದ್ರೆ ನನ್ನ ಅಡ್ರೆಸ್ಗೆ ಬರ್ತೀಯಾ? ಉಡುಪಿಯಿಂದ ಉಡುಪಿ ಸೀದಾ ಚಿಟ್ಪಾಡಿ ಹನುಮಾನ್ ಗ್ಯಾರೇಜ್ ಹತ್ರ ಬಾ. ಬರೀ ಬರ್ಕೊಂಬಾ. ಸ್ಪಂದನ ಟಿವಿ ಅಂತ ಇದೆ ಅಲ್ಲಿ. ಓಕೆ. ಸೊ ಗಿರೀಶ್ ಅವ್ರೆ ನಮಸ್ತೆ. ಗಿರೀಶ್ ಅವರು ನಮಸ್ತೆ. ಇದು ಕಾರ್ತಿಕ್ ಅಂತ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಾ ಇದ್ದಾನೆ ಗಿರೀಶ್ ಅವ್ರೆ. ಮನೋಜ್ ಅವರು ನಿಮ್ಮ ನಂಬರ್ ಆತರ ಏನು ಇಲ್ಲ ಆಗಿತ್ತು. ಬಟ್ ನಾನು ಕಟ್ ಮಾಡಿದ್ ನಂಬರ್ ಟ್ರ್ಯಾಕ್ ಮಾಡೋಣ ಯಾವ್ದಂತ ನೋಡ ಅಂತ ಕಟ್ ಮಾಡಿದ್ರೆ ಸಿಗ್ಲಿಲ್ಲ. ಅದ್ರಲ್ಲಿ ಓಕೆ. ಸೊ ನಿಮ್ ನಂಬರ್ ಕೊಟ್ಟಿದ್ದು ಮನೋಜ್ ಆಯ್ಕೆ ಅಲ್ವಾ? ಸೊ ಇಷ್ಟೆಲ್ಲ ಮಾಡಿದ್ದು ನಾವು ತಮಾಷೆಗೆ. ಅದು ಉಡುಪಿ ಅಂದ್ರಲ್ಲ, ನಂಗೆ ಉಡುಪಿ ಅವರು ಫ್ರೆಂಡ್ ಇದಾರೆ. ಓ ಅದಕ್ಕೆಲ್ಲ ಹೋದ್ರ ನೀವು? ಕಾಲ್ ಮಾಡಿ ನಂಬರ್ ಏನ್ ಅಂತ ಕೇಳೋಣ ಅಂತ ಮಾಡಿದೆ. ಹೌದಾ? ಓಕೆ. ಸೊ ಮೇ 6 ತಾರೀಕಿಗೆ ನಿಮ್ಮ ಮದುವೆ ಅಲ್ವಾ? ಸೊ ಆಲ್ ದಿ ಬೆಸ್ಟ್ ನಿಮ್ಗೆ. ಓಕೆ. ಸೊ ಇಷ್ಟೆಲ್ಲ ಮಾಡಿದ್ದು ತಮಾಷೆಗೆ, ಏನು ಸೀರಿಯಸ್ ಆಗಿ ತಗೊಳ್ಬೇಡಿ. ಅಲ್ವಾ? ಓಕೆ. ಆಲ್ ದಿ ಬೆಸ್ಟ್ ಗಿರೀಶ್ ಅವ್ರೆ. ಓಕೆ ಬಾಯ್. ಸೊ ವೀಕ್ಷಕರ, ಈಗ ಯಾರಿಗೆ ಪ್ರ್ಯಾಂಕ್ ಮಾಡ್ಬೇಕಂದ್ರೆ ಗೌಸ್ ಇವರು ಕುಂದಾಪುರದಿಂದ ಇವರು ನಂಬರ್ ಕೊಟ್ಟಿರೋದು ಅಫ್ರಿದ್. ಸೊ ಅಫ್ರಿದ್ ಅವರು ಹೇಳಿದ್ದಾರೆ ಒಂದು ಸ್ವಲ್ಪ ಓವರ್ ಸ್ಪೀಡ್ ಅಂತೆ. ಸೊ ಓವರ್ ಸ್ಪೀಡ್ ಸ್ವಲ್ಪ ಜಾಸ್ತಿ ಕಷ್ಟ ಸರ್, ಅವನನ್ನು ಯಾವ ಥರ ಆದರೂ ಮಾಡಿ ಆ ಓವರ್ ಸ್ಪೀಡನ್ನು ಕಂಟ್ರೋಲ್ ಮಾಡಿ ಅಂತ ಹೇಳಿದರು. ಆ್ಯಂಡ್ ಕಾನ್ಸೆಪ್ಟ್ ಏನಿಲ್ಲ, ಓವರ್ ಸ್ಪೀಡ್ ಅಂದರೆ ಜಾಸ್ತಿಯಾಗಿ ಪೊಲೀಸವರು ಓವರ್ ಸ್ಪೀಡಾಗಿ ಹೋಗ್ತಿರುವಾಗ ಖಂಡಿತವಾಗಿ ಹಿಡಿತಾರೆ. ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಗೌಸ್ ಅವರನ್ನು ಪ್ರ್ಯಾಂಕ್ ಮಾಡೋಣ. ಕಾನ್ಸೆಪ್ಟು ನಾನು ಪೊಲೀಸು ಅಷ್ಟೇ. ಓಕೆ. ಸೊ ನೋಡೋಣ ನಮ್ಮ ಗೌಸ್ ಅವ್ರು ಯಾವ ಥರ ಪ್ರ್ಯಾಂಕ್ ಆಗ್ತಾರಂತ. ಬನ್ನಿ. ಹಲೋ ಗೌಸ್
ಹಲೋ ಹಲೋ ಗೌಸ, ಹಾ ಎಲ್ಲಿದೆ? ಹಲೋ ಹಲೋ ಗೌಸ, ಎಲ್ಲಿದೆ? ನೀರು ಹಲೋ ಹಲೋ ಗೌಸ್ ಅಲ್ವಾ? ಹೌದ್ರಿ ನೀರ್ರಿ. ನಾನು ರಮೇಶ್ ಅಂತ. ಹಾ ನೀವೀಗ ಎಲ್ಲಿದ್ದೀರಾ? ಕುಂದಾಪುರ. ಓಕೆ, ಕುಂದಾಪುರದಲ್ಲಿದ್ದೀರಲ್ವಾ? ಹೌದು ಸರ್. ಏನು ಭಾರಿ ಸ್ಪೀಡ್ ಹೋಗ್ತಿದ್ದಿ ಬೈಕಲ್ಲಿ? ಏನ್ ಸರ್? ಬೈಕಲ್ಲಿ ಏನು ಅಷ್ಟು ಸ್ಪೀಡ್ ಹೋಗ್ತಿದ್ಯಾ? ಇಲ್ಲ ಸರ್. ಏನಿಲ್ಲ ಸರ್. ಇಲ್ಲ ಸರ್, ನಂಗೆ ಗೊತ್ತಿಲ್ಲ ಬೈಕಲ್ಲಿ. ನಾನು ಕೈ ಅಡ್ಡ ಹಾಕಿದ್ರು ನೀನು ಯಾಕೆ ಓದಿ? ಯಾವಾಗ ಸರ್? ನಾ ಪೊಲೀಸ್ ಸ್ಟೇಷನ್ ಇದ್ದಾಗ ಕಾಲ್ ಮಾಡ್ತಿದ್ದೇನೆ. ಇಲ್ಲ ಸರ್. ಏನಿಲ್ಲ ಗೌಜ, ನಿನ್ನ ಗಾಡಿದ್ದು ನಂಬರ್ ಎಲ್ಲ ನೋಟ್ ಮಾಡ್ಕೊಂಡಿದ್ವಿ. ಈಗ ಗಾಡಿ ಹತ್ಕೊಂಡ್ ಬರ್ತೀವಿ, ಆಯ್ತಾ? ಬೇಡ ಸರ್. ಏನೋ ಬೇಡ ಸರ್. ಬೇಡ ಸರ್. ಅಲ್ಲಿ ವಿಸಿಲ್ ಆಗಿ ನಾವು ಅಲ್ಲಿ ನಿಲ್ಸಿದ್ವಲ್ಲ, ಯಾಕೆ ನಿಲ್ಲಿಲ್ಲ ಅಲ್ಲಿ? ನಾವು ನೋಡಿಲ್ಲ ಸರ್. ಇಲ್ಲ ಇಲ್ಲ ಇಲ್ಲ, ನೀನು ಏನ್ ಗೊತ್ತಾ, ನೀನು ಈ ತರ ಮಾಡಿ ಈ ತರ ಮಾಡುದು ನೀನು. ಈಗ ನೀನು ಫೈನ್ ಕಟ್ತೀಯ ಅಲ್ಲ, ನೀನು ಗಾಡಿ ಎತ್ಕೊಂಡ್ ಬರ್ಬೇಕು ಹೇಗೆ? ಬೇಡ ಸರ್, ಮನೇಲಿ ಗೊತ್ತಾದ್ರೆ ರಗಳೆ. ಇಲ್ಲ 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 ಇಲ್ಲ, ನೀನು ಈ ತರ ಮಾಡಿ ಇದ್ ಮಾಡಿದ್ದು ನೀನು. ಈಗ ಫೈನ್ ಕಟ್ತೀಯ ಹೇಳು. ಫೈನ್ ಕಟ್ತೀಯ ಅಲ್ಲ, ನೀ ಸ್ಟೇಷನ್ಗೆ ಬರ್ತೀಯ ಹೇಳು. ಅಲ್ಲ ಬೈಕ್ ಎತ್ಕೊಂಡ್ ಬರ್ಬೇಕಾ? ಫೈನಲಿ ಏನ್ ಕೊಡ್ಲಿಕ್ಕಿಂತ ಇಲ್ಲ ಸರ್ ನಮ್ಮ ಹತ್ರ ದುಡ್ಡು. ನೋಡು, ನೀನೀಗ ಕಾಲ್ ಕಟ್ ಮಾಡಬೇಡ. ಕಾಲ್ ಕಟ್ ಮಾಡಿದ್ರೆ ಭಾರಿ ತೊಂದರೆ ಆಗುತ್ತೆ ನಿಂಗೆ. ಕಾಲ್ ಕಟ್ ಮಾಡಬೇಡ, ನೀನ್ ಮಾತಾಡು. ಕಟ್ ಮಾಡಲ್ಲ ಸರ್. ಸತೀಶ್ ಅವರೇ ಅದಕ್ಕೊಂದು ಕೇಸ್ ಹಾಕಿ ಇವ್ರೆ. ಆ ನಂಬರ್ ಈಗ ಬಂತಲ್ವಾ? ಓಕೆ ಓಕೆ. ಇವನೇ ಎಲ್ಲಿದೆಯಾ ಗೌಸ? ಹಾ ಏನ್ ಗೊತ್ತಾ, ನೀನು ಇದು ಈ ಬೈಕ್ ಓವರ್ ಸ್ಪೀಡ್ ಏನಪ್ಪ ನೀನು ಹೋಗುದು? ಇಲ್ಲ ಸರ್, ನಾರ್ಮಲ್ ಸ್ಪೀಡ್ ಸರ್. ಏನ್ ನಾರ್ಮಲ್ ಸ್ಪೀಡ್ ಅಪ್ಪ? ಅಲ್ಲಿ 100ಗಿಂತ ಜಾಸ್ತಿ ಹೋಗ್ತಿದ್ದೆ ಅಲ್ಲಿ. ಅದು ನಾರ್ಮಲ್? 40ಗಿಂತ ಮೇಲೆ ಇಲ್ಲ. ಎತ್ತ 40ಗಿಂತ ಮೇಲೆ ಹೋಗಲ್ಲ ಸರ್. 40ಗಿಂತ ಮೇಲೆ ಹೋಗುದು? ನೀನು ಯಾವ್ದ್ರಲ್ಲಿ ಸ್ಕೂಟಿಯಲ್ಲಿ ಹೋಗುದಾನ? ಅಲ್ಲ ದುಡ್ಕೊಂಡು ಹೋಗುದೇ ನೀನು? ಅಚ್ಚ ನೀನು ಹೌದು ಸರ್. ನೀನು ಇವ್ರೆ ಸತೀಶ್ ಅವರೇ, ಇದು ಗಾಡಿ ಕಳಿಸಿ ಆಯ್ತಾ ಅಲ್ಲಿಗೆ? ಆಯ್ತಾ? ಓಕೆ, ಗಾಡಿ ಕಳಿಸಿ. ಗೌಸ ಯಾರು ಸರ್? ಗೌಸ, ಹೌದು ಸರ್. ಮನೇಲಿದೆಯಲ್ಲ ಗಾಡಿ? ಹೌದು ಸರ್. ಮನೇಲಿದೆಯಾ ಗಾಡಿ? ಗೊತ್ತಾದ್ರೆ ರಗಳೆ ಆಗುತ್ತೆ ಸರ್. ಮನೇಲಿದೆಯಲ್ಲ ಗಾಡಿ? ಹೌದು ಸರ್. ಮನೇಲಿದೆಯಲ್ಲ? ಆಯ್ತು, ನೀವು ಓದಿ ಆಯ್ತಾ? ಬೇಡ ಸರ್, ಮನೆಗೆ ಹೋಗ್ಬೇಡಿ ಸರ್. ಯಾಕೆ? ರಗಳೆ ಆಗುತ್ತೆ ಸರ್. ಯಾಕೆ ನೀನ್ ಫೈನ್ ಕಟ್ತೀಲ್ವಾ? ಫೈನಲ್ ಎಷ್ಟು ಸರ್ ಕಟ್ಬೇಕು? ಫೈನ್ ಎಷ್ಟು ಸರ್ ಅದು ಕಟ್ಟಲಿಕ್ಕೆ? ಒಂದೂವರೆ ಕಟ್ಟು. ಒಂದೂವರೆ ಎಂತ ಸರ್, ಕೋರ್ಟಲ್ಲಿ 300 ರೂಪಾಯಿ ಕಟ್ಲಿಕ್ಕೆ ತಗೊಂಡ್ರೆ 1.5 ನೀನ ಆವಾಜ್ ಬೇಡ. ಏನ ಅವಾಗಲ್ಲ ಸರ್, ನಾವು ಸಂಡೆ ಅಂತ ರೌಡಿಗಳು. ನಾವು ರೌಡಿ ಅಲ್ವಾ? ಬೈಕಲ್ಲ ಈಗ ಎಂತ ಪೊಲೀಸರು ಬಂದ್ರೆ ನಾವು ಬಿಡಲ್ಲ. ನಮ್ ರೌಡಿದಾಮಲ್ಲಿ ರೌಡಿದಾಮೆ ಜೋರಿದ್ದಾರಿಂದ ಯಾವಾಗಲೂ ಸತ್ತೋಗಿತ್ತು ಸರ್. ಏನ್ ರೌಡಿದಮ್ಮ? ಅಷ್ಟೇ. ನೀನೇನು ರೌಡಿ ನೀನು? ಸತ್ಯ ಅದು ರೌಡಿ ಕೇಸ್ ಹಾಕ ಅವ್ರ ಮೇಲೆ, ಬೇಗ ಹಾಕ ಮಗನ. ಈಗ ಮನೆ ಹೋಗಿ ನಾನೀಗ ಬತ್ತೆ ಈಗ, ಆಯ್ತಾ? ನಾನೆಲ್ಲೇ ಬಂದೆ ನಿನ್ ಮನೆ ಹತ್ರ, ಆಯ್ತಾ? ನೀನು ಈ ತರ ಎಲ್ಲ ಮಾತಾಡಿ ಮನೆಗೆಲ್ಲ ಗೊತ್ತು ಮಾಡ್ಬೇಡ ಅಂತ ಹೇಳಿದ್ವಿ. ಈಗ ಮತ್ತೊಮ್ಮೆ ಜಾಸ್ತಿ ಮಾತಾಡ್ತಿಲ್ಲ ನೀನೇನ್ ರೌಡಿಯಾ? ಏನೇನ ಗಾಡಿ ಬೆಳಿಗ್ಗೆ ಸೇಲ್ ಮಾಡಿ ಆಯ್ತದೆ. ಬೆಳಿಗ್ಗೆ ಸೇಲ್ ಮಾಡುದು ಏನ? ಗುಜರಿ ಅಂಗಡಿ ಇಟ್ಟಿದ್ದೆ ನೀನು, ಹೌದಲ್ಲ ಮಗನ? ಆಯ್ತು, ನೀನು ಓದಿ ಆಯ್ತಾ? ನಿಂಗೆ ರೌಡಿ ಶೀಟ್ರು ಇಲ್ಲ. ನೀನು ಮಾತಾಡಿ ಎಲ್ಲ ಆಯ್ತು. ನಾನಿಲ್ಲಿ ಕೇಸ್ ಫೈಲ್ ಮಾಡ್ತಾ ಇದ್ದೇನೆ, ಆಯ್ತಾ? ಸಸ್ಯ ಅದು ಇದ್ ಮಾಡು, FIR ಅದು ಇದ್ ಮಾಡು, ಆಯ್ತಾ? ಅಲ್ಲಿ ಸ್ವಲ್ಪ ಇದ್ ಮಾಡು, ಕೇಸ್ ಮಾಡು, ಕೇಸ್ ಹಾಕು ಅವನ ಮನೆಗೆ ಅದೊಂದು ಗಾಡಿ ಕಳ್ಸಾಯ್ತಾ? ಅದು ಹೌದು, ಅದು ಏನ್ ಗೊತ್ತಾ, ಕ್ರೇನ್ ಅಲ್ಲ, ಅದು ನಮ್ದು ಇದಿತ್ತಲ್ಲ ಪಿಕಪ್, ಅದೇ ಕಳ್ಸು. ದುಬೈ ಹೋಗು, ನೀನು ಸೌದಿ ಹೋಗು, ನಂಗೆ ಅಗತ್ಯ. ನೀನು ರೌಡಿ ಶೀಟರ್ ಅಂತ ಇಲ್ಲಿ ನಾವಿಲ್ಲಿ ಬರ್ತಾ ಇತ್ತು, ರೌಡಿ ಶೀಟರ್ ಅಲ್ಲಿ ಇದ್ದೆ ಅಂತ, ಆಯ್ತಾ? ರೌಡಿ ಸಮ್ಮೆಲ್ಲ ಜೋರ್ ಇಲ್ಲತಾ ನಿಂದು, ಆಯ್ತಾ? ಹೋಗು ನೀನು. ಎಲ್ಲಿ ದುಬೈ ಹೋಗ್ತೀಯಲ್ಲ, ಅಂಬಾಗಿಲಿ ಹೋಗ್ತಾ ಇತ್ತು ನೋಡು. ಇಲ್ಲ, ನಿಂದು ದಯಮಾಡಿ ಸಂಸದು ಇಲ್ಲ, ಏನಿಲ್ಲ. ನಿನ್ ಪಾಸ್ಪೋರ್ಟ್ ಎಲ್ಲ ತೆಗೆದುಕೊಂಡು ಎಲ್ಲ ಬರ್ತೇವೆ, ಆಯ್ತಾ? ನಿಂದು ಎಲ್ಲ ಇಳಿಸ್ತೇನೆ. ನೀನೇನ್ ಗೊತ್ತಾ, ನೀನು
ಮಾತಾಡಿದೆಲ್ಲ ರೆಕಾರ್ಡಿಂಗ್ ಆಗಿದೆ. ನೀನ್ ಮಾತಾಡೋಕ್ಕಿಂತ ಮುಂಚೆ ಬೇಕಿತ್ತು ಆಯ್ತಾ. ರೌಡಿ ಅಂತ ನೀನೇ ಪ್ರೂವ್ ಮಾಡಿದಿ, ರೌಡಿ ಅಂತ ನೀನೇ ಪ್ರೂಫ್ ನೀನೇ ಕೊಟ್ಟಾಯ್ತು. ಇದನ್ನ ರೆಕಾರ್ಡ್ ಮಾಡಿ ಇವ್ರೆ ಆಯ್ತಾ. ಸತ್ಯ ಇದೊಂದು ರೆಕಾರ್ಡ್ ಮಾಡು, ಆ ಫೈಲ್ ತೆಗ್ದು ಅಲ್ಲಿ ಇದಕ್ಕೆ ಹಾಕು ಆಯ್ತಾ. ಓಕೆ ಗೌಸ್ ಇಡ ಆಯ್ತಾ ಮೊಬೈಲ ಕಟ್ ಮಾಡ ಗೌಸ್ ಕಟ್ ಮಾಡು, ಕಾಲ್ ಕಟ್ ಮಾಡು. ಕೈ ಕಾಲಲ್ಲ, ನೀನ್ ಏನ್ ಮಾಡಿದ್ರು ಅಷ್ಟೇ. ಸತ್ಯ ಅದು ಪಾಸ್ಪೋರ್ಟ್ ಕೂಡ ಕ್ಯಾನ್ಸಲ್ ಮಾಡಿ ಆಯ್ತಾ. ನೀನ್ ಕೂಗ್ಬೇಡ. ಏನ್ ಪ್ರಾಬ್ಲಮ್ ಹೇಳು, ನೀನ್ ಈ ತರ ಎಲ್ಲ ಮಾತಾಡಿ ಏನ್ ಪ್ರಾಬ್ಲಮ್ ಆಗಿದೆ ಹೇಳು. ಮನೆ ಕಟ್ಟಲಿಕ್ಕೆ ಸರ್, ಮನೆ ಕಟ್ತಾ ಇತ್ತು, ಮತ್ತೆ ದುಬೈ ಹೋಗ್ಬೇಕಂತ ಪ್ಲಾನ್ ಮಾಡಿದೆ ಸರ್. ಮನೆ ಕಟ್ತಿದ್ಯಾ? ಹೌದು ಸರ್. ಹಾಗಾದ್ರೆ ಈಗ ನಾನೀಗ ಫೈನ್ ಈಗ ಕಟ್ತೇ ಇಲ್ವಾ? ಅಷ್ಟೇ, ಫೈನ್ ಕಟ್ಟಿದ್ರೆ ಓಕೆ. ಕಟ್ತೀಯಾ ಬಂದು? ಫೈನ್ ಕಟ್ಟೆ ಸರ್. 1,500,000 ಕಟ್ತೀಯಾ? ಇಲ್ಲ ಸರ್, 700 ರೂಪಾಯಿ ಕಟ್ತೆ. 700. ಹಾಗಾದ್ರೆ ಒಂದು ಮಾಡ್ತೇನೆ ನಾನು, ನಿಂಗೆ ಒಂದು ಪನಿಷ್ಮೆಂಟ್ ಕೊಡ್ತೆ. ಏನ್ ಸರ್? ಮಗ್ಗಿ ಗೊತ್ತಾ? ಮಗ್ಗಿ ಮಗ್ಗಿ ಬತ್ ಸರ್. ಹಾಗಾದ್ರೆ ಎಂಟ್ರದ್ದು ಮಗ್ಗಿ ಹೇಳು. 8 1 8 8 2 16 8 3 24 8 4 32 32 8 5 40. ಎಂತ ಮರೇ ಅದ ಹೇಗೆ ಆಗುದ? ಆಯ್ತು ಸಚ್ಚ ಹಾಕ. ನಿನ್ ಮಗ್ಗಿ ಎಲ್ಲ ಬೇಡ ನಿಂದು. ನೀನ್ ಮಗ್ಗಿ ಆದ್ರೂ ಕರೆಕ್ಟ್ ಹೇಳ್ತೀನಿ. ನೀನ್ ದುಬೈಗೆ ಹೋಗ್ತಂತೆ, ಅದ ಮಗ್ಗಿ ಹಿಡ್ಕೊಂಡು ದುಬೈ ಹೋಗ್ತೇನೆ ನೀನು. ABCD ಬರುತ್ತೆ ನಿಂಗೆ? ABCD ಬರುತ್ತೆ? ಬೇಡ. ನಿನ್ನ ಫೈನು ಬೇಡ, ನಿನ್ನ ಮಗ್ಗಿಯೂ ಬೇಡ ಆಯ್ತಾ. ಬಿಟ್ಬಿಡ್ದ ನೀನು. ಆಗ ಮಾತಾಡೋದು ಸ್ವಲ್ಪ ಕಂಟ್ರೋಲ್ ಇರ್ಬೇಕಿತ್ತು ನೀನು. ಯಾರಿದ್ದಾರೆ ನಿನ್ ಜೊತೆ ಈಗ? ಸುಮ್ನೆ ಹೇಳ್ಬೇಡ, ಸತ್ಯ ಹೇಳು. ನಾನಿಲ್ಲಿ ನೋಡ್ತಾ ಇದ್ದೇನೆ. ಎಲ್ಲಿ ಇದ್ದೀಗ ಹೇಳು. ಹಾಗಾದ್ರೆ ಉಡುಪಿ ಬಾ. ಉಡುಪಿಗೆ ಫೈನ್ ತಗೊಂಬಾ. 3/4 ಗಂಟೆ ಟೈಮ್ ಇದೆ, ಬಾ ಆಯ್ತಾ. 1,500,000 ತಗೊಂಬಾ. 1,500,000 ಆಯ್ತಾ. ಎಲ್ಲಿ ಅಡ್ರೆಸ್ ಎಲ್ಲಿ ಗೊತ್ತಾ ನಿಂಗೆ? ಇಲ್ಲ ಸರ್. ಅಲ್ಲಿ ಉಡುಪಿ ಹತ್ರ ಬಂದು ಚಿಟ್ಪಾಡಿ ಹತ್ರ ಬಂದು, ಹಲೋ, ಚಿಟ್ಪಾಡಿ ಹತ್ರ ಹನುಮಾನ್ ಗ್ಯಾರೇಜ್ ಇದೆ, ಅಲ್ಲಿ ಸ್ಪಂದನ ಟಿವಿ ಇದೆ. ಗೌಸ್ ಅವ್ರೆ ನಮಸ್ತೆ. ನಮಸ್ತೆ, ನಾನು ಕಾರ್ತಿಕ್ ಅಂತ ಸ್ಪಂದನ ಟಿವಿಯಿಂದ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಿದ್ದೇನೆ. ಓಕೆ, ನಿಮ್ ನಂಬರ್ ಕೊಟ್ಟಿರೋದು ಅಫ್ರೀದ್. ಓಕೆ, ನಿಮ್ ನಂಬರ್ ಕೊಟ್ಟಿದ್ದು ಅಫ್ರೀದ್. ಓಕೆ ಓಕೆ, ನಾವ್ ಇಷ್ಟೆಲ್ಲ ಇಷ್ಟೆಲ್ಲ ಮಾಡಿದ್ದು ನಾವು ತಮಾಷೆಗೆ. ಇಲ್ಲ ರಾಂಗ್ ನಾವು ಮಾತಾಡಿದ್ದು. ಓಕೆ, ಒಂದು ನೆನ್ಬಿಟ್ಕೊಳ್ಳಿ ಗೌಸ್ ಅವ್ರೆ, ಓವರ್ ಸ್ಪೀಡ್ ಬೇಡ. ಓಕೆ, ಮತ್ತೆ ಪೊಲೀಸ್ ಜೊತೆ ಈ ತರ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಇದು ನಿಮ್ಗೆ ಒಂದು ಪಾಠ ಆಗ್ಬೋದು ನಿಮ್ಗೆ. ಓಕೆ, ಹಾಗಾದ್ರೆ ಒಂದು ಮಗೆ ಹೇಳ್ತೀರಾ? 8 ಸೂಪರ್ ಪಾಸ್ ಮಾಡಿದ್ದೇನೆ ಆಯ್ತಾ. ನಿಮ್ ಪಾಸ್ಪೋರ್ಟ್ ಎಲ್ಲ ಇಲ್ಲ, ನಾವು ಗಾಡಿ ಕೂಡ ಎತ್ಕೊಂಡು ಹಾಕಲ್ಲ ಆಯ್ತಾ. ಗೌಸ್ ಅವ್ರೆ, ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಎಪಿಸೋಡ್ ಕಿರಿಕಿರಿ ಮಸ್ಕಿರಿಯಲ್ಲಿ ಒಂದು ಎಷ್ಟು ಜನರಿಗೆ ನಾವು ಪ್ರ್ಯಾಂಕ್ ಮಾಡಿ ಆಗಿದೆ ಅಂತ. ಸೊ ಇದೇ ರೀತಿಯಾಗಿ ಪ್ರ್ಯಾಂಕ್ ಮಾಡೋಣ. ನಂಬರನ್ನು ಕಳಿಸಿ, ಆ ವಾಟ್ಸಪ್ ನಂಬರ್ ಕೂಡ ಇದೆ. ಆ ವಾಟ್ಸಪ್ ನಂಬರ್ಗೆ ನೀವು ವಿತ್ ಕಾನ್ಸೆಪ್ಟ್ ಕಳಿಸಿದರೆ ಸೂಪರ್ ಆಗಿರುತ್ತೆ. ಸೊ ವಿದೌಟ್ ಕಾನ್ಸೆಪ್ಟ್ ಒಂದು ಸ್ವಲ್ಪ ಅಂದರೆ ನಿಮ್ಮ ಒಂದು ಏನಾದರೂ ಒಂದು ಕಾನ್ಸೆಪ್ಟ್ಸ್ ಇದ್ದರೆ ಸ್ವಲ್ಪ ಈಸಿ ಆಗ್ಬೋದು. ಓಕೆ, ಸೊ ಇದೇ ರೀತಿಯಾಗಿ ಕಿರಿಕಿರಿ ಮಾಡೋಣ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೇನೆ. ಓಕೆ, ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಸೊ ಟು ದ್ಯಾನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.